ಬೈಕಿನ ಸೈಡ್ ಬ್ಯಾಗಿನಲ್ಲಿ ಇಟ್ಟಿದ್ದ 2 ಲಕ್ಷ ಕದ್ದ ಕಳ್ಳ. ಸಾರ್ವಜನಿಕರ ಸಹಕಾರದಿಂದ ಉಳಿತು 2 ಲಕ್ಷ ರೂಪಾಯಿ ಹಣ. ಚಳ್ಳಕೆರೆ ನಗರದ ಕೆನರಾ ಬ್ಯಾಂಕ್ನ ಮುಂದೆ ನಡೆದ ಈ ಘಟನೆ. ಹಾಲಗೊಂಡನಹಳ್ಳಿ ಗ್ರಾಮದ ಇದ್ದಲು ವ್ಯಾಪಾರಿಗೆ ಹಣ ಕಳೆದುಕೊಂಡ ತಿಪ್ಪೇಸ್ವಾಮಿ. ಹಣ ಕದ್ದು ಓಡ್ತಿದ್ದವನ ಹಿಡಿದುಕೊಟ್ಟವರು ಮಂಜುನಾಥ್ ಎನ್ನುವ ಯುವಕ. ಕಳ್ಳತನವಾಗಿತ್ತು ಅಂತ ಮಾಹಿತಿ ಇತ್ತು. ಯಾವ ರೀತಿ ಕಳ್ಳತನ ಆಯಿತು ಮತ್ತೆ ಅದನ್ನ ಯಾವ ರೀತಿ ಮತ್ತೆ ಸಿಕ್ತು ನಿಮ್ಮ ಕಡೆಗೆ? ನಮ್ಮ ಬ್ಯಾಂಕ್ ಒಳಗಡೆ ಹೋಗಿದ್ದೆ ವ್ಯಾಪಾರ ಕೊಡಬೇಕಾಗಿತ್ತು. ಇಸ್ಕೊಂಬರೋದು ಕೆನರಾ ಬ್ಯಾಂಕ್ ಚಳ್ಳಕೆರೆಯಲ್ಲಿ ಇಸ್ಕೊಂಡು ಹೊರಗೆ ಬಂದು ಬೈಕ್ ಜಾಗಲ್ಲಿ ಹಾಕಿ ಕಾಲು ಹಾಕೋದ್ರೊಳಗೆ ಬ್ಯಾಗ್ ಇತ್ತು. 2 ಲಕ್ಷ ರೂಪಾಯಿ ಹೆಂಗೆ ತಗೊಂಡವನು? ಜಾಗಲ್ಲಿ ಹಾಕಿದ್ನಲ್ಲ ದುಡ್ಡು ಬೈಕ್ ಜಾಗಲ್ಲಿ ಹಾಕಿ ಕಾಲು ಹಾಕೋಷ್ಟರಲ್ಲಿ ದುಡ್ಡು ಹಾಕಿ ಇನ್ನೊಬ್ರು ಕೊಟ್ಟು ಅವ್ನು ಓಡಕ್ಕೆ ಅವ್ನು ಮುಂದೆ ನೋಡಿ ಇಟ್ಕೊಂಡ್ರೆ ನಾವು ಇಟ್ಕೊಳ್ಳೋಷ್ಟೊತ್ತಿಗೆ ಇಲ್ಲನು ಅವ್ನು ಇನ್ನೊಬ್ರು ಅಲ್ಲಿ ಬಿಸಾಕ್ ಓಡಾಗ ಹೇಳಿದೆ. ಅವ್ನು ಮುಂದೆ ಹಿಡ್ಕೊಂಬಂದಾಗ ಮತ್ತೆ ಬಂದು ಮಂಜುನಾಥ್ ಅನ್ನೋದು ನನಗೆ ಹಿಡ್ಕೊಂಬಂದು ನಿಮಗೆ ಇವತ್ತು ನಿಮ್ಗೆ 2 ಲಕ್ಷ ನಿಮ್ಮ ಕಡೆಗೆ ಸಿಕ್ಕಿದೆ. ಈ ಮೂಲಕ ತುಂಬ ಟ್ಯಾಂಕ್ಸ್ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್. ಸಣ್ಣ ಮೆಮೊರಿಗೆ ಏನಾನ ಕೊಡ್ರಿ. ಸ್ನೇಹಿತ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ. ಅವನು ಅಣ್ಣ ಅದು ದುಡ್ಡು ಹೊತ್ಕೊಂಡು ಹೋಗಿದ್ದಂತೆ. ಓಡ್ ಬರ್ತಿದ್ದ, ಅವನ್ನ ಅಡ್ಡ ಹಾಕಿ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಡ್ಸಿದೀವಿ ನಾವು. ಎಷ್ಟು ಲಕ್ಷ ಇತ್ತು ಅಂತ? 2 ಲಕ್ಷ ಇತ್ತು ಅಂತ ಹೇಳ್ತಿದ್ರು ಅಣ್ಣವರು. ನಾವು ಕ್ಯಾಶ್ ಏನು ನೋಡಿಲ್ಲ. ಕೆನರಾ ಬ್ಯಾಂಕ್ ಹತ್ರ ಮುಂದ್ಗಡೆ ಬಿಸಾಕಿದ್ರು. ಮಾತಾಡ್ತಾ ಇದ್ರು, ಹಂಗೆ ಎಲ್ಲರೂ ಕೂಗಿದ್ದಕ್ಕೆ ದುಡ್ಡು ಬ್ಯಾಗ್ ಬಿಸಾಕಿ ಇನ್ನೊಬ್ಬರಿಂದ ಜೊತೆಗೆ ಬೈ ನೋಡ್ದ ಒಂದು ಹಂಗೆ ಕ್ಯಾಶ್ ಮಾಡ್ಕೊಂಡು ಅಂತ ಹೇಳಿದ್ರು. 2 ಲಕ್ಷ ಏನಂತ ಕೆಲಸ ಮಾಡಿದ್ರಿ, ಏನು ಅನ್ಸುತ್ತೆ? ತುಂಬ ಖುಷಿ ಅನ್ಸುತ್ತೆ. ನಮ್ಮ ಗೆಳೆಯ ಇದು ಒಳ್ಳೆ ಹೀರೋ ಆಗಿದೆ. ನೀವೇನು ಮಂಜು ಏನು ಕೆಲಸ ಮಾಡ್ತೀವಿ? ನಮ್ಮ ಸಲೂನ್ ಐತೆ. ದಯವಿಟ್ಟು ಯಾರಾದರೂ ದುಡ್ಡು ಡ್ರಾ ಮಾಡಿದ್ರೆ ಹುಷಾರಾಗಿ ಇಟ್ಕೊಳ್ರಿ. ನೀವು ಹುಷಾರಾಗಿ ತಗೊಂಡೋಗ್ರಿ ಮನೆಗೆ. ಬೈಕಲ್ಲಿ ಇಡೋದು ಅಲ್ಲಿಡೋದು ಮಾಡಬೇಡ್ರಿ. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಶ್ರಮ ಇರುತ್ತೆ. ನೀವು ಕಷ್ಟಪಟ್ಟಿರ್ತೀರ, ನಿಮ್ಮ ದುಡ್ಡು ನೀವು ಹುಷಾರಾಗಿ ಇಟ್ಕೊಳ್ರಿ.